ಗೀತಾ ಭಾರತ್ ಭಟ್ಗೆ ಕೌಂಟರ್ ಕೊಟ್ಟ ಕೃಷ್ಣ ಹಾಗೂ ಮಿಲನ ನಾಗರಾಜ್. ಹುಕೋಸ್ ಡೈಲಾಗ್ ವಿವಾದಕ್ಕೆ ಡಾರ್ಲಿಂಗ್ ಕೃಷ್ಣ ಗೀತಾ ಭಾರತಿ ಭಟ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಸೀರಿಯಲ್ನಲ್ಲಿ ಮಾಡಿದ್ದೇನು ಎಂದು ಗೀತಾ ಭಾರತಿ ಭಟ್ಗೆ ನೇರ ಪ್ರಶ್ನೆ ಡಾರ್ಲಿಂಗ್ ಕೃಷ್ಣ ಅವರು ಮಾಡಿದ್ದಾರೆ. ಗೀತಾ ಭಾರತಿ ಭಟ್ಗೆ ಕೌಂಟರ್ ಕೊಟ್ಟ ಕೃಷ್ಣ. ಲವ್ ಮಾಕ್ಟೇಲ್ ಸಿನಿಮಾದ ಡೈಲಾಗ್ನಿಂದ ಬಾಡಿ ಶೇಮಿಂಗ್ ಆಗಿದೆ ಎಂದಿದ್ದ ನಟಿ. ಗೀತಾ ಭಾರತಿ ಭಟ್ ಮಾತಿಗೆ ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್ ರಿಯಾಕ್ಷನ್. ಪಾತ್ರ ಒಪ್ಪುವ ಮುನ್ನ ಕಥೆ ತಿಳಿದಿರುತ್ತೆ ಅಲ್ವಾ? ಅವರು ಮುಂಚೆ ಸೀರಿಯಲ್ ಮಾಡ್ತಿದ್ರು ಅಲ್ವಾ? ಆ ಸೀರಿಯಲ್ನಲ್ಲೂ ಅದೇ ಕಥೆ ಅಲ್ವಾ ಇದ್ದಿದ್ದು? 2-3 ವರ್ಷ ಅದೇ ಕಥೆ ಮಾಡ್ಬಿಟ್ಟು ಈಗ ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ಗೆ ಹೇಗೆ ಬಾಡಿ ಶೇಮಿಂಗ್ ಆಗ್ಬಿಡುತ್ತೆ? ಅವರ ಮುಂದೇನೆ ನಾವು ಡೈಲಾಗ್ ಎಲ್ಲ ಹೇಳಿರ್ತೀವಿ ತಾನೆ ಎಂದು ಗೀತಾ ಭಾರತಿ ಭಟ್ ಮಾತಿಗೆ ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಹೂ ತರ ಇದ್ಲು, ಹೂಕೋಸ್ ತರ ಆಗೋದ್ಲು ಅಂತ. ಅಂದಹಾಗೆ ಈ ಡೈಲಾಗ್ ನ ಬ್ರಹ್ಮಕಂಟು ಧಾರಾವಾಹಿ ನಟಿ ಗೀತಾ ಭಾರತಿ ಭಟ್ ಅವರಿಗೆ ಸಿನಿಮಾದಲ್ಲಿ ಹೇಳಲಾಗಿತ್ತು. ಇತ್ತೀಚೆಗೆ ಈ ಬಗ್ಗೆ ಗೀತಾ ಭಾರತಿ ಭಟ್ ಅಸಮಾಧಾನ ಹೊರಹಾಕಿದ್ದರು. ಆ ಸಿನಿಮಾ ಮಾಡಿದಾಗ ನನಗೆ ವೈಯಕ್ತಿಕವಾಗಿ ಬಾಡಿ ಶೇಮಿಂಗ್ ಅನುಭವ ಆಯ್ತು ಎಂದು ಹೇಳಿಕೊಂಡಿದ್ದರು. ಈ ಬಗ್ಗೆ ಸಿನಿಮಾದ ನಿರ್ದೇಶಕ ಹಾಗೂ ನಟ ಡಾರ್ಲಿಂಗ್ ಕೃಷ್ಣ ಮತ್ತು ನಟಿ ಮಿಲನ ನಾಗರಾಜ್ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಬಾಡಿ ಶೇಮಿಂಗ್ ಮಾಡ್ಬೇಕು ಅಂತ ಮಾಡಿದ್ದಲ್ಲ, ನಾವು ಡೈಲಾಗ್ ಬರೆದಾಗ ಅವನು ಸ್ಕೂಲ್ನಲ್ಲಿ ಅವಳನ್ನ ರೋಸ್ ಅಂತಿರ್ತಾನೆ, ಅದನ್ನ ನಾನು ರೈಮಿಂಗ್ ಆಗಿ ಬರ್ದಿದ್ದು ಅಷ್ಟೇ. ಸಿನಿಮಾ ಮಾಡ್ಬೇಕಾದ್ರೆ ಅವರಿಗೆ ಪಾತ್ರದ ಬಗ್ಗೆ ಗೊತ್ತಲ್ವಾ, ಇವಾಗ ಮಾತನಾಡುವ ಅವಶ್ಯಕತೆ ಇಲ್ಲ. ಅವರು ಫುಲ್ ಸೀನ್ ಮಾಡಿ ಹೋಗಿದ್ದಾರೆ. ನಾವು ಆಕ್ಟರ್ಸ್ಗೆ ಹೇಳದೆ ಅವರು ಸೀನ್ ಮಾಡೋಕೆ ಸಾಧ್ಯನಾ? ಆಮೇಲೆ ಅವರಿಗೆ ಫೀಲ್ ಆಗಿರಬಹುದು, ಅವರು ಹೇಳಿರಬಹುದು, ಆದ್ರೆ ಆ ರೀತಿ ಹೇಳೋದು ತಪ್ಪು. ಇಲ್ಲಂದ್ರೆ ನೀವು ಆ ರೀತಿ ಪಾತ್ರಗಳನ್ನ ಒಪ್ಪಿಕೊಂಡು ಮಾಡಬಾರ್ದು. ನಮ್ಮ ರಿಕ್ವೈರ್ಮೆಂಟ್ ಕೂಡ ಹಾಗೆ ಇರುತ್ತೆ. ಅದನ್ನ ಹೇಳಿಯೇ ನಾವು ಸಿನಿಮಾ ಮಾಡಿರ್ತೀವಿ. ಯಾವುದನ್ನು ಮುಚ್ಚಿಟ್ಟು ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬೇಕಾದಷ್ಟು ಜನ ಆರ್ಟಿಸ್ಟ್ಗಳು ಅವಕಾಶಗಳಿಗೋಸ್ಕರ ಕಾದು ಕುಳಿತಿರ್ತಾರೆ. ಫಸ್ಟ್ ಆಫ್ ಆಲ್ ಅವರು ಯಾರು ಅಂತಲೇ ನಮ್ಗೆ ಗೊತ್ತಿರ್ಲಿಲ್ಲ. ಪರ್ಸನಲಿ ಕರೆದುಕೊಂಡು ಬಂದು ಬೇಕು ಅಂತ ಮಾಡೋಕೆ ನಾವು ಆ ಪಾತ್ರಕ್ಕೆ ಆಡಿಷನ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಕಾಸ್ಟ್ ಮಾಡಿರೋದು. ಹಾಗಾಗಿ ನಿಮಗೆ ಹೇಳಿಯೇ ಮಾಡಿರ್ತೀವಿ ಅಲ್ವಾ ಎಂದು ಕೃಷ್ಣ ಮಿಲನ ಹೇಳಿಕೊಂಡಿದ್ದಾರೆ. ಅವರು ಮುಂಚೆ ಸೀರಿಯಲ್ ಮಾಡ್ತಿದ್ರು ಅಲ್ವಾ? ಆ ಸೀರಿಯಲ್ನಲ್ಲೂ ಅದೇ ಕಥೆ ತಾನೇ ಇದ್ದಿದ್ದು. 2-3 ವರ್ಷ ಅದೇ ಕಥೆ ಮಾಡ್ಬಿಟ್ಟು ಈಗ ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ಗೆ ಹೇಗೆ ಬಾಡಿ ಶೇಮಿಂಗ್ ಆಗ್ಬಿಡುತ್ತೆ? ಅವರ ಮುಂದೇನೆ ನಾವು ಡೈಲಾಗ್ ಎಲ್ಲ ಹೇಳಿರ್ತೀವಿ ಅಲ್ವಾ? ಯಾರಿಗೂ ಅದನ್ನ ಹೇಳ್ಬೇಕು ಅಂತ ಹೇಳಿದಲ್ಲ. ಆದಿ ಕ್ಯಾರೆಕ್ಟರ್ಗೆ ಆ ತರಹ ಫೀಲ್ ಆಗಿರುತ್ತೆ. ಸ್ಕೂಲ್ನಲ್ಲಿ ಲವ್ ಮಾಡ್ತಿದ್ದ ಹುಡುಗಿ ಸಡನ್ ಹೀಗೆ ಆಗ್ಬಿಟ್ಲು ಅನ್ನೋದು ತುಂಬಾ ಜನಕ್ಕೆ ಆ ವಿಷಯ ಕನೆಕ್ಟ್ ಆಗುತ್ತೆ. ಈಗ ಅದನ್ನ ಪಾಯಿಂಟ್ ಮಾಡೋದು ಪಾಯಿಂಟ್ಲೆಸ್ ಎಂದಿದ್ದಾರೆ ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್.